ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾರು ದ್ವೇಷಿಸುವುದಿಲ್ಲವೋ ಅವನು ನಿತ್ಯ ಸನ್ಯಾಸಿ ಎಂದು ತಿಳಿ, ಮಹಾಬಾಹುವೆ. ಏಕೆಂದರೆ ದ್ವಂದ್ವವಿಲ್ಲದವನು ಸುಖವಾಗಿ ಬಂಧನದಿಂದ ಪಾರಾಗುತ್ತಾನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಶ್ರೀಕೃಷ್ಣನು ಇಲ್ಲಿ ಕೆಲಸವನ್ನು ಬಿಡುವುದೇ ಆಗಲಿ ಅಥವಾ ಕೆಲಸಗಳನ್ನು ಮಾಡುವುದೇ ಆಗಲಿ ಮುಖ್ಯ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಅದರ ಹಿಂದೆ ಇರುವಂಥ ಉದ್ದೇಶಗಳು ನಮ್ಮ ಬಂಧನ ಅಥವಾ ಮೋಕ್ಷಕ್ಕೆ ಕಾರಣ ಎಂಬುದನ್ನು ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ದಾನೆ. ಕೆಲಸ ಮಾಡು ಅಂತಲೂ ಹೇಳ್ತಾ ಇಲ್ಲ ಕೃಷ್ಣ, ಕೆಲಸವನ್ನು ಮಾಡಬೇಡ ಅಂತಲೂ ಹೇಳ್ತಾ ಇಲ್ಲ. ಆದರೆ ಕೆಲಸವೇ ನಮ್ಮ ಈ ಜೀವನಕ್ಕೆ ಬಂಧವನ್ನು ಮೂಡಿಸುತ್ತೆ ಅಥವಾ ಮೋಕ್ಷವನ್ನು ಕೊಡುತ್ತೆ ಅನ್ನುವಂಥ ಪರಮ ಸತ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಒಬ್ಬ ಕರ್ಮ ಮಾಡ್ತಾ ಇರಬಹುದು, ಆದರೆ ಅದರ ಹಿಂದೆ ಇರುವಂತಹ ಒಂದು ಆಸಕ್ತಿ ಇಲ್ಲದೇ ಇದ್ದರೆ ಕರ್ಮದಿಂದ ಬರುವಂಥ ಫಲ ಅವನನ್ನು ಕಟ್ಟಿಹಾಕಲಾರದು. ಮತ್ತೊಬ್ಬ ಕರ್ಮವನ್ನು ಮಾಡದೇ ಇರಬಹುದು, ಆದರೂ ಬೇಕಾದಷ್ಟು ಆಸೆಯು ಅವನ ಮನಸ್ಸಿನಲ್ಲಿ ಏಳುತ್ತಿರಬಹುದು. ಕೆಲಸ ಮಾಡದೇ ಇದ್ದರೂ ಕೂಡ ಅವನ ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಮತ್ತೊಬ್ಬ ಕೆಲಸ ಮಾಡಿಯೂ ಕೂಡ ಅದರ ಬಂಧನಕ್ಕೆ ಬೀಳದೆ ಕೆಲಸ ಮಾಡದವನಿಗಿಂತಲೂ ಕೂಡ ಮೇಲಾಗಿದ್ದಾನೆ. ಹಾಗಾಗಿ ಕೆಲಸ ಮಾಡದೇ ಇರುವವನಲ್ಲಿ ಆಸೆಗಳು ಇದೆಯೇ ಇಲ್ಲವೇ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಇಲ್ಲಿ ನಿತ್ಯ ಸನ್ಯಾಸಿ ಎಂಬುದಕ್ಕೆ ಶ್ರೀಕೃಷ್ಣ ಒಂದು ಶ್ರೇಷ್ಠವಾದ ಅರ್ಥವನ್ನು ಕೊಡ್ತಾ ಇದ್ದಾನೆ. ಹೇಗೆ ಯಜ್ಞ ಎಂಬುದಕ್ಕೆ ಶ್ರೀಕೃಷ್ಣ ಒಂದು ಹೊಸ ಅರ್ಥವನ್ನು ಕೊಟ್ಟನೋ, ಹಾಗೆ ಪ್ರತಿಯೊಂದು ಕೆಲಸವನ್ನು ಕೂಡ ಯಜ್ಞ ರೂಪಕ್ಕೆ ಏರಿಸಲು ಸಾಧ್ಯ ಎಂಬುದನ್ನು ಹೇಳ್ತಾ ಇದ್ದಾನೆ. ಅದರಂತೆಯೇ ಅವನ ಸನ್ಯಾಸ ಎಂಬಂಥದ್ದು ಮನೆ, ಹೆಂಡತಿ, ಮಕ್ಕಳು ಇವುಗಳನ್ನೆಲ್ಲ ತೊರೆದು ಬಟ್ಟೆ ಮತ್ತು ಹೆಸರನ್ನು ಬದಲಾಯಿಸಿಕೊಂಡು ದಂಡ ಕಮಂಡಲಗಳನ್ನು ಹಿಡಿದುಕೊಂಡು ಪರಿವ್ರಾಜಕನಾಗಿ ಅಲೆಯುವವನನ್ನು ಸನ್ಯಾಸಿ ಎಂದು ಕರೆಯುತ್ತೇವೆ. ಶ್ರೀಕೃಷ್ಣ ಇಲ್ಲಿ ವೇಷಕ್ಕೆ ಅಷ್ಟು ಬೆಲೆಯನ್ನು ಕೊಡ್ತಾ ಇಲ್ಲ. ವೇಷದ ಹಿಂದೆ ಅವನ ಮನಸ್ಸು ಯಾವ ಬಣ್ಣದ್ದು ಎಂಬುದರ ಆಧಾರದ ಮೇಲೆ ಆತ ಒಬ್ಬ ಸನ್ಯಾಸಿಯೇ ಅಥವಾ ಅಲ್ಲವೇ ಎಂಬುದನ್ನು ನಿಷ್ಕರ್ಷಿಸುತ್ತಿದ್ದಾನೆ. ಯಾರು ಸನ್ಯಾಸಿಯಾಗಿರುವನೋ ಅವನು ಯಾರನ್ನೂ ದ್ವೇಷಿಸುವುದಿಲ್ಲ. ದ್ವೇಷ ಎಂಬುದು ನಮ್ಮ ಶಕ್ತಿಯನ್ನು ವ್ಯಯ ಮಾಡುವಂಥ ಒಂದು ಬಿಲ. ಎಲ್ಲದಕ್ಕೂ ಮುಂಚೆ ನಾವು ಅದನ್ನು ಮುಚ್ಚಬೇಕು. ಯಾವಾಗ ಒಂದನ್ನು ದ್ವೇಷಿಸುವೆವೋ ಆಗ ಯಾವಾಗಲೂ ಅದನ್ನೇ ಕುರಿತು ಚಿಂತಿಸುತ್ತಾ ಇರಬೇಕಾಗಬಹುದು. ಅದರಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಆದರೆ ಸನ್ಯಾಸಿ ದ್ವೇಷ ಮಾಡೋದಿಲ್ಲ, ಅದನ್ನು ಉದಾಸೀನ ಭಾವದಿಂದ ನೋಡ್ತಾನೆ. ಅದರಂತೆಯೇ ಅವನು ಯಾವ ವಸ್ತುವನ್ನೂ ಕೂಡ ಬಯಸುವುದಿಲ್ಲ. ಬಯಕೆಯೂ ಕೂಡ ನಮ್ಮನ್ನು ಬಯಸುವ ವಸ್ತುವಿಗೆ ಕಟ್ಟಿ ಹಾಕುತ್ತೆ. ಯಾವಾಗಲೂ
ನಾವು ಅದನ್ನೇ ಕುರಿತು ಚಿಂತಿಸಬೇಕಾಗಬಹುದು. ಆ ಬಯಕೆಯಾದರೋ ಆ ವಸ್ತುವನ್ನು ಕೊಟ್ಟರೆ ಆರಿ ಹೋಗುವ ಉರಿಯಲ್ಲ. ನಾವು ತೃಪ್ತಿಪಡಿಸುವುದಕ್ಕೆ ಯತ್ನಿಸುವುದೆಲ್ಲ ಆ ಒಂದು ಉರಿಗೆ ಒಂದೆರಡು ಸೌದೆಯನ್ನು ಜಾಸ್ತಿ ಹಾಕಿದಂತೆ ಅಷ್ಟೆ. ಇದು ನಮ್ಮ ಸಂಸ್ಕಾರಗಳನ್ನೆಲ್ಲ ಮತ್ತೂ ಹೆಚ್ಚಿಸುತ್ತದೆ. ಯಾರು ಅಪ್ರಿಯವಾಗಿರುವುದು ಬಂದರೆ ಚಿಂತಿಸುವುದಿಲ್ಲವೋ, ಹಾಗೆ ಪ್ರಿಯವಾಗಿರುವುದನ್ನು ಕುರಿತು ಮೆಲುಕು ಹಾಕುವುದಿಲ್ಲವೋ ಅವನೇ ನಿತ್ಯ ಸನ್ಯಾಸಿ. ಹಾಗಾಗಿ ಇಂಥ ನಿತ್ಯ ಸನ್ಯಾಸಿಯಾಗಿರುವವನು ಕೇವಲ ವೇಷದಿಂದ ಮಾತ್ರ ಇಲ್ಲಿ ನಿಶ್ಚಯವಾಗಿಲ್ಲ, ಬದಲಿಗೆ ಆತನ ಗುಣದಿಂದ ಅವನನ್ನು ನಿಷ್ಕರ್ಷಿಸಲಾಗಿದೆ. ಹಾಗಾಗಿ ನಾವು ಸಂಸಾರಿಯಾಗಿದ್ದರೂ ಕೂಡ ಸನ್ಯಾಸಿ ಎಂದು ಹೇಳಿಸಿಕೊಳ್ಳಬಹುದು. ಹೇಗೆ? ಅಪ್ರಿಯವಾದುದರ ಬಗ್ಗೆ ಚಿಂತಿಸದೆ, ಪ್ರಿಯವಾಗಿರುವುದರ ಬಗ್ಗೆ ಸದಾಕಾಲ ಮೆಲುಕು ಹಾಕದೆ, ಎಲ್ಲವನ್ನೂ ಸಮತ್ವ ಭಾವದಿಂದ ನೋಡುವವನೇ ನಿತ್ಯ ಸನ್ಯಾಸಿ ಅಂಥೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಇಂತಹ ದ್ವಂದ್ವಗಳಿಂದ ಮುಕ್ತನಾಗಿ ಯಾವುದೇ ದ್ವಂದ್ವಗಳಿಗೆ ಈಡಾಗದೆ ಇದ್ದಲ್ಲಿ ಮಾತ್ರ ಅವನು ಸುಖವಾಗಿ ಸಂಸಾರದಿಂದ ಪಾರಾಗ್ತಾನೆ. ನಮ್ಮನ್ನು ಪ್ರಪಂಚಕ್ಕೆ ಬಿಗಿದಿರುವುದೇ ಈ ದ್ವಂದ್ವ ಅನುಭವಗಳು. ಒಂದು ಬೇಕು, ಮತ್ತೊಂದು ಬೇಡ. ಪ್ರಿಯವಾಗಿರುವಂಥದ್ದು ಬೇಕು ಮತ್ತು ಅದು ನನ್ನ ಹತ್ತಿರ ಇದ್ದರೆ ಅದು ಬಿಟ್ಟು ಹೋಗಕೂಡದು. ಜೀವನದಲ್ಲಿ ಪ್ರಿಯ ಮತ್ತು ಅಪ್ರಿಯಗಳೆರಡೂ ಕೂಡ ಒಂದೇ ನಾಣ್ಯದ ಎರಡು ಭಾಗಗಳು ಎಂಬುದನ್ನು ಕಲಿಯಲು ನಮಗೆ ಬಹಳ ಅನುಭವ ಬೇಕು. ನಾವು ಒಂದಕ್ಕೆ ಕೈ ಒಡ್ಡಿದ್ದರೆ ಇನ್ನೊಂದನ್ನು ಕೈ ಬಿಡಬೇಕಾಗತ್ತೆ, ಅಥವಾ ಒಂದಕ್ಕೆ ಆಸೆ ಪಟ್ಟರೆ ಮತ್ತೊಂದಕ್ಕೆ ಆಸೆ ಪಡಬೇಕಾಗತ್ತೆ. ಈ ಆಸೆಗಳೆಂಬುದು ರೈಲು ಬೋಗಿಗಳಿದ್ದಂತೆ. ಹಾಗಾಗಿ ಸುಖವಾಗಿರುವುದನ್ನು ಚಪ್ಪರಿಸಿ ಅಪ್ರಿಯವಾಗಿರುವುದು ಬಂದಾಗ ಅದನ್ನು ಆಚೆಗೆ ಬಿಸಾಡುವುದಕ್ಕೆ ಆಗುವುದಿಲ್ಲ. ನಾವೇನೋ ಅಪ್ರಿಯವಾಗದ್ದು ಅಂತ ಹೇಳಿ ಒಂದು ರೀತಿ ತಾತ್ಸಾರವನ್ನು ಮಾಡಬಹುದು, ಆದರೆ ಪ್ರಕೃತಿ ಇದೆಯಲ್ವಾ, ಅದು ಬಂದು ಬಂದು ಅಪ್ರಿಯವಾದದ್ದನ್ನು ನಮ್ಮ ಗಂಟಲಿನ ಒಳಗೆ ತುರುಕುತ್ತದೆ. ಹಾಗಾಗಿ ನಾವು ಅಪ್ರಿಯವಾದದ್ದು, ಇಷ್ಟವಾಗದಿರುವಂಥದ್ದು ಬೇಡ, ಇಷ್ಟವಾದದ್ದು ಮಾತ್ರ ನನಗೆ ಸಿಗಲಿ ಅಂಥೇಳಂದರೆ ಅದು ಸನ್ಯಾಸತ್ವದ ಮತ್ತೊಂದು ರೂಪ ಅಲ್ವೇ ಅಲ್ಲ. ಹಾಗಾಗಿ ಸನ್ಯಾಸಿಯಾದವನು ಸಂಸಾರವನ್ನು ಬಿಟ್ಟರೂ ಕೂಡ ಈ ಪ್ರಪಂಚ ಅವನಿಗೆ ದ್ವಂದ್ವ ಅನುಭವಗಳನ್ನು ಕೊಡುತ್ತದೆ. ಆ ಕೊಡುವಂತಹ ದ್ವಂದ್ವ ಅನುಭವಗಳನ್ನೆಲ್ಲ ಮೀರಿ ಆತ ನಡೆದರೆ ಮಾತ್ರ ಆತ ನಿಜಕ್ಕೂ ಸನ್ಯಾಸಿ ಅಂಥೇಳಿ ಹೇಳಿಸ್ಕೊಳ್ತಾನೆ. ಕೆಲವರು ಅವನನ್ನು ಟೀಕಿಸಬಹುದು, ಕೆಲವರು ಆ ಸನ್ಯಾಸಿಯನ್ನು ಹೊಗಳಬಹುದು. ಆದರೆ ನಿಜವಾದ ಸನ್ಯಾಸಿಯಾಗಿರುವಂಥವನು ಟೀಕಿಸುವವರನ್ನೂ ಕೂಡ ಆಹ್ವಾನಿಸ್ತಾನೆ, ಹೊಗಳುವವರನ್ನು ಕೂಡ ಆಹ್ವಾನಿಸ್ತಾನೆ. ಸನ್ಮಾನ ಮಾಡುವಂಥವರು ಕೆಲವರು, ಅಗೌರವ ತೋರಿಸುವಂಥವರು ಕೂಡ ಕೆಲವರು. ಯಾರ ಒಂದು ಸನ್ಮಾನಕ್ಕೂ ಅಥವಾ ಅವಮಾನಕ್ಕೂ ಆ ಸನ್ಯಾಸಿ ಓಗೊಡದೆ ಎಲ್ಲವನ್ನೂ ತಾತ್ಸಾರ ಮಾಡುವ ಮೂಲಕ ಅವನ ಮುಂದಿನ ಗುರಿಯನ್ನು ಇಟ್ಟು ಅತ್ತ ಕಡೆ ತನ್ನ ಮನಸ್ಸನ್ನು ಇಟ್ಟು ಸಾಕ್ತಾ ಹೋಗ್ತಾನೆ. ಅದಕ್ಕೆ ಅವನ ಮನಸ್ಸೇ ಕಾರಣ, ಅದಕ್ಕೆ ಅವನ ಬುದ್ಧಿಯೇ ಕಾರಣ. ಹಾಗಾಗಿ ಯಾವುದರ ಬಗ್ಗೆ ಗಮನ ಇರಬೇಕು, ಯಾವುದರ ಬಗ್ಗೆ ನಾವು ತಾತ್ಸಾರವನ್ನು ಹೊಂದಬೇಕು ಅನ್ನುವಂಥದ್ದು ಕೂಡ ನಮ್ಮ ಬುದ್ಧಿವಂತಿಕೆ. ಹಾಗಾಗಿ ಸೇತುವೆಯ ಒಂದು ಕಡೆಯಿಂದ ನೀರು ಬಂದು ಮತ್ತೊಂದು ಕಡೆಗೆ ಅದು ಹರಿದು ಹೋಗುವಂತೆ ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಒಂದು ಕಡೆಯಿಂದ ಬಂದರೆ ಅದನ್ನು ನಾವು ಮತ್ತೊಂದು ಕಡೆಗೆ ಹರಿಯಬಿಡಬೇಕು. ಇಲ್ಲ ಅಂದರೆ ಅಣೆಕಟ್ಟಿನ ರೀತಿ ನಾವು ಕಟ್ಟುತ್ತಾ ಹೋದರೆ ಒಂದಲ್ಲ ಒಂದು ದಿನ ಅದರ ಒಂದು ಪ್ರೆಷರ್ ಅಂತೇನು ಹೇಳ್ತೀವಿ, ಅದು ತಡ್ಕೊಳ್ಳೋದಕ್ಕೆ ಆಗದೆ ಆ ಅಣೆಕಟ್ಟು ಒಡೆದು ಹೋಗುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ. ಹಾಗಾಗಿ ನದಿಯಂತೆ ತಿಳಿಯಾಗಿ ನಾವು ಹರಿತಾ ಹೋದಾಗ ಬದುಕು ಎಂಬುದು ಸಾರ್ಥಕತೆಯನ್ನು ಕಂಡುಕೊಂಡು ನಿಶ್ಚಲ ಮನೋಭಾವದಿಂದ ಸಾಕ್ತಾ ಹೋಗಬಹುದು. ಹಾಗಾಗಿ ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕುಗ್ಗದಿರು ತಗ್ಗದಿರು ಇರು ಆನೆಯಂತೆ ನೀ, ಕುಗ್ಗದಿರು ತಗ್ಗದಿರು ಇರು ಆನೆಯಂತೆ ನೀ, ದಯೆ ಭಿಕ್ಷೆ ಬೇಡದಿರು ಇರಲಿ ಗಾಂಭೀರ್ಯ,
ಹಸಿವೆಂದು ಮೃಗರಾಜ ಸೊಪ್ಪು ಸದೆ ತಿನ್ನುವುದೇ. ಹಸಿವೆಂದು ಮೃಗರಾಜ ಸೊಪ್ಪು ಸದೆ ತಿನ್ನುವುದೇ. ಹಲ್ಕಿರಿದರವಮಾನ ಮುದ್ದು ರಾಮ. ಹಲ್ಕಿರಿದರವಮಾನ ಮುದ್ದು ರಾಮ. ಹಾಗಾಗಿ ಯಾವುದಕ್ಕೂ ಕುಗ್ಗದೆ ಯಾವುದಕ್ಕೂ ತಗ್ಗದೆ ಆನೆಯಂತೆ ನಾವು ಸದಾಕಾಲ ಇರಬೇಕು. ಒಮ್ಮೆಗೆ ಅದು ಆನೆ ನಡೆದದ್ದೇ ದಾರಿ ಎನ್ನುವ ರೀತಿ ಹೇಗೆ ನಡೆಯುತ್ತೋ ಹಾಗೆ ನಾವು ಸಾಗಬೇಕು ಅಂಥೇಳಿ. ದಯೆಯ ಭಿಕ್ಷೆಯನ್ನು ಬೇಡದೆ ಗಾಂಭೀರ್ಯತೆಯನ್ನು ನಾವು ಬದುಕಿನಲ್ಲಿ ಉಳಿಸ್ಕೊಳ್ಬೇಕು. ಮೃಗರಾಜನಾಗಿದ್ದಂತಹ ಸಿಂಹ, ಹುಲಿ ಇವೆಲ್ಲ ಹಸಿವು ಆಗ್ತಾ ಇದೆ ಅಂತ ಹೇಳಿ ಸೊಪ್ಪನ್ನು ತಿನ್ನುತ್ತದೆಯೇ? ಇಲ್ಲ. ಅದರ ಆಹಾರ ಏನಿದೆಯೋ ಅದನ್ನೇ ಸ್ವೀಕರಿಸುತ್ತೆ. ಹಾಗಾಗಿ ಸನ್ಮಾನ ಅವಮಾನಗಳಿಗೆ ಅಂಜದೆ ಕುಗ್ಗದೆ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಬೇಕಾಗಿರುವಂಥದ್ದೇ ಈ ಬದುಕಿನ ಮೂಲತತ್ವ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.